ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ತುಳಜಾ ಬ್ಲಾಗ್ ಚಾನಲ್. ಇವತ್ತಿನ ವಿಶೇಷ ಏನಂತ ನೋಡ್ಕೊಳ್ಳೋಣ ಬರೋಣ. ಮತ್ತೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ. ಪ್ರತಿ ನಾನು ಹಾಕೋ ಬ್ಲಾಗ್ ವಿಡಿಯೋನ ನಿಮಗೆ ಫಸ್ಟ್ ಬರುತ್ತೆ. ಮತ್ತೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇವಾಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇರೋರಿಗೆ ಎಲ್ಲರಿಗೂ ಕೂಡ ತುಂಬ 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 ಧನ್ಯವಾದ. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಕಮೆಂಟ್ ಕೂಡ ಆಗ್ತಿದ್ರೆ ತುಂಬ ಖುಷಿ ಆಗುತ್ತೆ. ಹಿಂಗೆ ಯಾವಾಗಲೂ ಸಪೋರ್ಟ್ ಮಾಡಿ. ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತೇನು ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ. ನೋಡ್ತಾ ಇರ್ಬೇಕಲ್ಲಿ ಗೋಡೆ ಎಲ್ಲ ಹಿಂಗಾಗ್ಬಿಟ್ಟಿದೆ. ಅದು ಸ್ವಲ್ಪ ಚೆನ್ನಾಗಿ ಮಾಡ್ಕೊಳ್ಳೋಣ. ಅಡುಗೆ ಎಲ್ಲ ಮಾಡಿಕೊಂಡೆ, ನಾಷ್ಟ ಮಾಡಿಕೊಂಡೆ, ನೀರು ದೋಸೆ ಮಾಡಿದ್ದೀನಿ. ಅದಕ್ಕೆ ಇದೆಲ್ಲ ಹರಡಿದ್ದೀನಿ ನೋಡಿ, ಎಷ್ಟೊಂದು ಹರಡಿದ್ದೀನಿ. ಅದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಫಸ್ಟು ಇದಿದೆ ಅಲ್ವಾ ಗೋಡೆ, ಹೆಂಗಾಗ್ಬಿಟ್ಟಿದೆ ನೋಡಿ. ಅದು ಗ್ಯಾಸ್ ತುಂಬ ಹತ್ರ ಇಟ್ಬಿಡ್ತೀವಲ್ವಾ, ಅವಾಗ ಏನಾಗುತ್ತೆ, ಗ್ಯಾಸ್ ಜಳ ಬಡ್ದು ಈ ಥರ ಬೊಬ್ಬೆ ಬರುತ್ತೆ. ಇದು ನೋಡಿ ಕಿತ್ಕೊಂಡ್ಬರುತ್ತೆ, ಈ ಥರ ಗುಳ್ಳೆ ಥರ ಬರುತ್ತೆ. ಅದು ಹಿಂಗೆ ಕಿತ್ಕೊಂಡು ಬಂದು ಇದೆಲ್ಲ ಒಂಥರ ಗಲೀಜ್ ಥರ ಕಾಣಿಸ್ತಾ ಇರುತ್ತಾನೆ. ಅದಕ್ಕೆ ಅದನ್ನು ಸ್ವಲ್ಪ ನೀಟಾಗಿ ಚೆನ್ನಾಗಿ ಮಾಡೋಣ ಅಂತ. ಅದು ಇವತ್ತಿನ ವಿಶೇಷ. ಯಾವ ರೀತಿ ಮಾಡ್ತೀನಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಮತ್ತು ನಾನು ಇವತ್ತು ನೀರು ದೋಸೆ ಮಾಡಿದ್ದೀನಿ. ಮಂಗಳೂರು ಸ್ಪೆಷಲ್ ನೀರು ದೋಸೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ, ಸ್ಮೂತಾಗಿ ಸಾಫ್ಟಾಗಿ, ತುಂಬ ಇಷ್ಟ ಆಗುತ್ತೆ. ಕಾಯಿ ಚಟ್ನಿ, ನೀರು ದೋಸೆ ಮಾಡಿದ್ದೀನಿ. ಹಾಗೆ ಒಂದು ಮಸಾಲೆ ದೋಸೆ ಮಾಡಿದ್ದೀನಿ. ನೀರು ಮಸಾಲೆ ದೋಸೆ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಬನ್ನಿ ನಾನು ಯಾವ ಥರ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ತಿನ್ನೋಣ ಅಂತ ಫಸ್ಟು ನಾಷ್ಟ ಮಾಡೋಣ. ನಾಷ್ಟ ಮಾಡಿ ಮಿಕ್ಕಿರೋ ಏನು ಕೆಲಸ ಇದೆ ಎಲ್ಲ ಕೆಲಸಗಳನ್ನ ಮಾಡ್ಕೊಳ್ಳೋಣ. ನಾನು ಸ್ವಲ್ಪ ಬೆಳ್ಳಗೆ ಕಾಣಿಸ್ತಾ ಇದ್ದೀನ ಗೊತ್ತಿಲ್ಲ. ಇಲ್ಲಿ ತುಂಬ ಬಂಗಿದೆ, ನಿಮಗೆ ಕಾಣ್ತಾ ಇರ್ಬೋದು. ಇಲ್ಲಿ ಮತ್ತೆ ಇಲ್ಲಿ ಅಲ್ವಾ, ಸ್ವಲ್ಪ ಕಮ್ಮಿ ಇದೆ ಅಂತ ಅನಿಸ್ತಾ ಇದೆ. ಕಮೆಂಟ್ ಮಾಡಿ ತಿಳಿಸಿ. ಹಿಂದಿನ ಹಿಡಿಯೋದಕ್ಕೂ ಈ ಹಿಡಿಯೋದಕ್ಕೂ ಹೆಂಗಿದೆ ಅಂತ. ಏನೋ ಒಂದು ಯೂಸ್ ಮಾಡ್ತಾ ಇದ್ದೀನಿ. ಅದು ಇನ್ನೂ ಸ್ವಲ್ಪ ಹೋದ್ರೆ ಅದು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತೀನಿ. ತುಂಬ ರೊಕ್ಕ ಖರ್ಚಾಗಲ್ಲ, ಹಂಗೆ ಮತ್ತೇನು ತುಂಬ ಕಷ್ಟಪಡಬೇಕಾಗಿಲ್ಲ. ಅದಕ್ಕೆ ತುಂಬ ಈಸಿ. ಅದು ಫೋನ್ ಬಿದ್ದೋಗ್ತಾ ಇತ್ತು. ನಾಷ್ಟ ಮಾಡಿಲ್ವಲ್ಲ, ಕೈಯಲ್ಲಿ ಶಕ್ತಿ ಇಲ್ಲ. ಅದಕ್ಕೆ ಬೆಳಗ್ಗೆಲ್ಲ ಕಾಣಿಸಲ್ಲ, ಆದರೆ ಬಂಗ್ ಹೋಗಿದ್ದೇನಂತ ನನಗೆ ಒಂದು ಗೊತ್ತಿಲ್ಲ. ಯಾರಿಗೆ ಅನಿಸಿಕೆ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಫಸ್ಟು ನಾಷ್ಟ ಮಾಡೋಣ. ಮಾತುಗಳು ಜಾಸ್ತಿ ಆಯ್ತಲ್ವಾ, ಮಾತಾಡೋದು ಇನ್ನೇನು ಮಾಡೋಕ್ಕಾಗುತ್ತೆ, ಮಾತಾಡಲೇಬೇಕು. ಮಾತಾಡಲಿ ಅಂದರೆ ಏನು ಮಾಡೋಕ್ಕಾಗಲ್ಲ. ಕೆಲಸ ತುಂಬ ಇದೆ. ಇನ್ನು ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡ್ಕೋಬೇಕು. ಬಟ್ಟೆ ಒಗೆಯೋಕ್ಕಿದೆ. ಊರಿಂದ ತೊಗೊಂಬಂದಿರೋ ಬಟ್ಟೆ, ಊರಿಂದ ವೈಟ್ ಬಟ್ಟೆ ಎಲ್ಲ ಬಾಗಿನ ಹಂಗೆ ಇದೆ. ಆ ಬಟ್ಟೆ ಎಲ್ಲ ಒಗ್ದಾಕ್ಬೇಕು. ನಿನ್ನೆ ಸ್ವಲ್ಪ ಮನೆ ಕ್ಲೀನ್ ಮಾಡಿಕೊಂಡೆ, ಒಂದು ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಡಬ್ಬಿಗಳೆಲ್ಲ ತೊಳ್ಕೊಬೇಕು. ಒಂಥರ ಜಿಡ್ಡು ಥರ ಆಗಿದೆ. ಡಬ್ಬಿ ಏನು ಇವತ್ತು ತೊಳೆಯಲ್ಲ, ಒಂದೇ ಸತಿ ಸಾಧನೆ ಮಾಡೋಕ್ಕೆ ಹೋಗಲ್ಲ ನಾನು. ಯಾಕಂದರೆ ನನ್ನ ಕೈಯಲ್ಲಿ ಆಗಲ್ಲ. ನಾನು ಒಂಥರ ಪೇಷಂಟ್. ಎಲ್ಲ ಒಂದೇ ದಿವಸ ಕೆಲಸ ಮಾಡೋಕ್ಕೆ ನನ್ನಿಂದ ಆಗಲ್ಲ. ಎಲ್ಲ ಮಾಡೋಕ್ಕೋಗಿ ತಲೆ ಸುತ್ತು ಬಿದ್ದೋಗ್ಬಿಡ್ತೇನೆ ಅಷ್ಟೇ. ಅದಕ್ಕೆ ಇವತ್ತು ಅದಷ್ಟು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಗೋಡೆ ಅಷ್ಟೇ ಸಾಕು, ಏನೂ ಮಾಡಲ್ಲ. ಅದು ಮಾಡಿಬಿಟ್ಟು ಮುಂದಿಂದ ಏನಾಗುತ್ತೋ ನೋಡ್ಕೊಳ್ಳೋಣ. ಫಸ್ಟ್ ಇವಾಗ ಹೊಟ್ಟೆಗೆ ಭೋಜನ ತಿನ್ನೋಣ ಅಲ್ವಾ. ನಮ್ಮ ಭೋಜನ ತಟ್ಟೆ ಹಿಂಗಿದೆ, ತೋರಿಸ್ತೀನಿ ರೀ. ಬನ್ನಿ ನಾಷ್ಟ ಮಾಡೋಣ. ಇದು ಸಾಂಬಾರು, ಬಸಳೆ ಸೊಪ್ಪು ಸಾಂಬಾರು. ಇದು ರೆಸಿಪಿ ಕೂಡ ನಾನು ಹಾಕಿದ್ದೀನಿ. ಎಲ್ಲಂದ್ರೆ ತುಳಜಾ ಅಡುಗೆ ಮನೆ ಚಾನಲಲ್ಲಿ ಹಾಕಿದ್ದೀನಿ. ಬಸಳೆ ಸೊಪ್ಪು ಸಾಂಬಾರು ಮಂಗಳೂರು ಸೈಡ್ ಮಾಡುವಂಥ ಸಾಂಬಾರು ಕೂಡ. ಇದನ್ನು ತುಂಬ ಅಂದರೆ ತುಂಬ ಹೆಲ್ತ್ಫುಲ್ ಸಾಂಬಾರು. ಇದು ಹೆಲ್ತಿಗೆ ತುಂಬ ಒಳ್ಳೆಯದು. ಆರೋಗ್ಯಕ್ಕಂತೂ ಎಷ್ಟು ಸೂಪರ್ ಅಂದರೆ ಅಮೃತ ಥರ ಇದು. ಯಾರು ತುಂಬ ಈಸಿಯಾಗಿತ್ತು. ನಾನು ತೋರಿಸಿದ್ದೀನಿ. ಬೇಳೆ ಮತ್ತು ಬಸಳೆ ಸೊಪ್ಪು ಅಷ್ಟೇ ಹಾಕಿ ಸಾಂಬಾರು ಮಾಡೋದು. ತುಂಬ ಒಳ್ಳೆಯದು. ಮಸಾಲೆ ಅದು ಏನು ಹಾಕಿಲ್ಲ, ಮಸಾಲೆ ಹಾಕ್ಲೇಬಾರ್ದು. ಹಾಕಿದ್ದೀನಿ, ನೋಡಿಲ್ಲ ಅಂದರೆ ನೋಡಿ. ಮತ್ತು ಚಟ್ನಿ ಮತ್ತು ದೋಸೆ, ನೀರು ದೋಸೆ. ಇದ್ರ ರೆಸಿಪಿ ಕೂಡ ತುಳಜಾ ಅಡುಗೆ ಮನೆ ಚಾನಲಲ್ಲಿ ಬರುತ್ತೆ ನೋಡಿ. ಎಷ್ಟು ಸ್ಮೂತಾಗಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ, ನೀರು ದೋಸೆ. ಇದು ಒಂದು ರೀತಿ ಮಾಡಿದ್ದೀನಿ. ಹಾಗೆ ಮತ್ತೆ ಇದೊಂದು ರೀತಿ ಮಾಡಿದ್ದೀನಿ. ಮಕ್ಕಳಿಗೆ ಒಂಥರ ಕಲರ್ವಾಗಿ ಡಿಫ್ರೆಂಟ್ ಆಗಿದ್ರೆ ತಿಂತಾರಲ್ವ, ಇಷ್ಟ ಆಗುತ್ತೆ ನೋಡಿ. ಹಾಗಾಗಿ ಇದು ಸ್ವಲ್ಪ ಮಕ್ಕಳಿಗೋಸ್ಕರ ಮಾಡಿರೋದು. ಒಂಥರ ಚೇಂಜಸ್ ಇರಲಿ
ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ಮಾತಾಡ್ತಾ ಇದ್ದೀನಿ. ಆದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ. ದೋಸೆ ತಿನ್ಬೇಕೀಗ. ನನ್ಗೆ ಅದರಲ್ಲಿ ನೀರು ದೋಸೆ ಅಂದ್ರೆ ಭಾರಿ ಇಷ್ಟ. ಚಟ್ನಿ ಖಾರವಾಗಿ ಭಾರಿ ಆಗಿದೆ. ಬನ್ರಿ ಎಲ್ಲರೂ ನಾಷ್ಟ ಮಾಡೋನು. ಭಾರಿ ಮಸ್ತ್ ಆಗೈತಿ. ಚಟ್ನಿ ಗಟ್ಟಿನೂ ಆಗಬಾರ್ದು, ತಿಳಿನೂ ಆಗಬಾರ್ದು. ಈ ರೀತಿ ಆದ್ರೆ ಇದ್ರ ಜೊತೆಗೆ ಸಖತ್ತಾಗಿರತ್ತೆ. ಯಾರೋ ನೆನೆಸ್ಕೊಂತವ್ರೆ. ಈ ನೀರು ದೋಸೆ ಚಟ್ನಿನೇ ಮಾಡ್ಕೋಬೇಕಂತ ಏನಿಲ್ಲ. ನಿಮ್ಗೇನಾದ್ರೂ ನೈಟ್ ಸಾಂಬಾರು ಉಳಿದಿದ್ರೆ ಅದ್ರ ಜೊತೆಗೆ ತಿನ್ಬೋದು. ಅದ್ರ ಜೊತೆಗೆ ಸೂಪರ್ ಆಗಿರುತ್ತೆ. ನೀರು ದೋಸೆ ಟೇಸ್ಟ್ ಇರೋದೇ ಏನಾದ್ರೂ ನೈಟ್ ಸಾಂಬಾರು ಉಳಿದಿದ್ರೆ ಅದ್ರ ಜೊತೆ ತಿಂದ್ರೆ ಅದೊಂದು ಟೇಸ್ಟೇ ಬೇರೆ, ಅದ್ರ ಮಜಾನೇ ಬೇರೆ. ಅದೇ ಸ್ಪೆಷಲ್ ನೀರು ದೋಸೆಗೆ ತಂಗಳು ಸಾಂಬಾರು. ಈ ಸಾಂಬಾರು ತಂಗಳು ಸಾಂಬಾರೇ. ಇದೇನು ಬಿಸಿದು ಅನ್ಕೊಂಡ್ರ? ನಿನ್ನೆದು ಬಸಳೆ ಸೊಪ್ಪು ಸಾಂಬಾರು. ಚಟ್ನಿ ಆಮೇಲೆ ನಿನ್ನೆದು ಅನ್ಕೊಂಡ್ಬಿಟ್ರ? ಇವಾಗ ಮಾಡಿದೀನಿ. ಓಕೆ, ನಾಷ್ಟ ಮಾಡಿಬಿಟ್ಟು ಮತ್ತೆ ನಿಮಗೆ ಸಿಗ್ತೀನಂತ. ಅಲ್ಲಿವರೆಗೂ ಒಂದು ಟೇಕ್ ಅ ಬ್ರೇಕ್. ಮುಂಜಾನೆ ಆಫ್ ಮಾಡಿರೋ ವಿಡಿಯೋನ ಮತ್ತೆ ಸಾಯಂಕಾಲ ಸ್ಟಾರ್ಟ್ ಮಾಡಾಕತ್ತೀನಿ. ಬರ್ರಿ ಸಾಯಂಕಾಲ ಚಹಾ ಮಾಡತ್ತೀನಿ. ಚಹಾ ಕುಡಿಯೋಣಂತ. ಮಸ್ತ್ನಾಗೆ ಕಡಕ್ಕಾಗಿ ಚಹಾ ಮಾಡ್ಕೊಂಡು ಕುಡಿಯೋಣಂತ. ಚಹಾ ಕುಡಿದು ನಿಮ್ಗೆ ಹೇಳಿದ್ನೆಲ್ಲ ಇದು ರೆಡಿ ಮಾಡಿಲ್ಲ ಇನ್ನೂ. ನೋಡ್ರಿ, ಇದನ್ನು ನಿಮ್ಮ ಜೊತೆಗೆ ರೆಡಿ ಮಾಡಬೇಕಲ್ಲ, ನಿಮ್ಮನ್ನು ಬಿಟ್ಟು ಹೆಂಗೆ ರೆಡಿ ಮಾಡೋಕ್ಕಾಕಿತ್ತಿದ್ದು. ಅದಕ್ಕಾಗಿ ಹಂಗೆ ಇಟ್ಟೀನಿ. ಇದನ್ನು ರೆಡಿ ಮಾಡ್ಕೊಂಡ್ರಂತ ಟೈಮ್ ನೋಡ್ತೀರಿ ಏಟಾಗೈತಿ? 6:15 10 ಇಲ್ಲ 6:10 ಆಗೈತಿ. 6:15 10 ಆಗತ್ತೀನಿ. ಅಷ್ಟು ಟೈಮ್ ಆಗೈತಿ. ನಮ್ಮ ಕೆಲಸ ನೋಡ್ಬಿಟ್ರೆ ನಿಮ್ಗೆ ಗಾಬರಿ ಆಗ್ಬಿಡ್ತೈತಿ. ಈಗ ನೋಡ್ತೀರೇನು? ನೋಡ್ರಿ ಹೆಂಗೆಲ್ಲ ಇಟ್ಕೊಂಡು ಕುಂತೀನಿ ನಾ. ಪಾತ್ರೆ ತೊಳಿಬೇಕು. ಸಾಯಂಕಾಲ ಬಾಂಡೆ ತೊಳೆದಿಲ್ಲ, ತೊಳಿಬೇಕು. ಇರಲಿ ತೊಳೆಯೋಣಂತ. ಅಲ್ಲಿ ಫಸ್ಟ್ ಚಹಾ ಕುಡಿಯೋಣಂತ. ಚಹಾ ಕುಡಿದ್ಮೇಲೆ ಮುಂದಿನ ಕೆಲಸ. ಮುಂಜಾನೆ ಎದ್ದ ಮೇಲೆ ಚಹಾ ಬೇಕು, ಸಾಯಂಕಾಲ ಚಹಾ ಬೇಕು. ಚಹಾ ಇಲ್ಲ ಅಂದ್ರೆ ಜೀವನಾನೇ ಇಲ್ಲ ನಮ್ದು. ನೋಡ್ರಿ ಮಸ್ತಾಗಿ ಚಹಾ ಕುದಿಯಾಕತೈತಿ. ಚಹಾ ಕುಡಿದ್ಬಿಟ್ಟು ಇದನ್ನೆಲ್ಲ ರೆಡಿ ಮಾಡ್ಕೊಂಡ್ರಂತ. ಇದಕ್ಕೆ ರೆಡಿ ಮಾಡಕ ಏನೋ ಒಂದು ತಗೊಂಬಂದಿನಿ. ಅದು ಹೆಂಗೆ ಕಾಣಿಸ್ತದಂತ ನಿಮ್ಗೆ ತೋರಿಸ್ತೀನಿ. ಸೂಟ್ ಆಗಲ್ಲ ಅಂತ ಅನ್ಕೊಂಡಿದೀನಿ, ಆದ್ರೆ ಏನು ಮಾಡೋಕ್ಕಾಗಲ್ಲ. ಅದು ಚೆನ್ನಾಗಿಲ್ಲ ಅಂತ ಅನಿಸ್ತಕತೈತಿ ನನಗೆ. ಚೆನ್ನಾಗೈತೋ ಇಲ್ಲ ಅಂತ ನೀವೇ ಕಮೆಂಟ್ ಮಾಡಿ ತಿಳಿಸ್ಬೇಕು. ಇವಾಗ ನೋಡ್ರಿ ಹಣೆ ಬರ ಹೆಂಗೈತಿ ಗೋಡಿದು. ಚಹಾ ಕುಡಿಯನ್ರಿ. ಚಹಾ ಕುಡಿಲಿಕ್ಕಂದ್ರೆ ನಮ್ದು ಹಣೆ ಬರ ಹೆಂಗೆ ಆಕೈತ್ರಿ. ಫಸ್ಟ್ ಚಹಾ, ಸೆಕೆಂಡ್ ಬೇರೆ ಕೆಲಸ. ನಮ್ಮ ಭಾಗ್ಯಾಗ ಚಾಪಡಿ ಹಾಕವ ಚಾಕರನ. ಚಾಪಡಿ ಹಾಕಿಸಿದ್ರೆ ಉಪ್ಪು ತೂದಿದ್ಲತ್ತ ಒಟ್ಟು ಚಾಪಡಿ ಬಂದು ಹಾಲ ಬಿದ್ದೈತಿ. ಇಂಥ ಎಡವಟ್ಟು ಕೆಲಸ ಮಾಡ್ತಾವ ನೋಡ್ರಿ ಭಾಗ್ಯ. ಚಾ 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 2 ಕಪ್ ಚಾ. ಭಾಗ್ಯಗೆ ಚಾಲೇ ಇದು ನೋಡ್ರಿ. ಭಾಗ್ಯಗೆ ರೆಡಿ ಮಾಡಿ ತಂದಿಟ್ಟಾಳ ಇದನ್ನ ಅಂಟ್ಸಕ್. ಅದಕ್ಕೆ ನಾವು ಅನ್ಕೊಂಡಿದ್ವಿ ಗಮ್ ಅದನು, ಗಮ್ ಅಂಟ್ಸೋಣ ಅಂತ ಅನ್ಕೊಂಡಿದ್ವಿ. ಅದಕ್ಕೇನೂ ಇಲ್ಲ. ಚಹಾ ಕುಡುಮ್ರಂತ ಫಸ್ಟ್ ಇವ್ರಿಗೆ. ಒಂದು ಗ್ಲಾಸ್ ಚಹಾ ಬೇಕು ನಮ್ಮ ಮನ್ಯಾಗ ಕುಡಿಲಾಕ ಅವ್ರಿಗೆ. ನಾವಿಲ್ಲಪ್ಪ, ಸಣ್ಣ ಕಪ್ನ್ಯಾಗ ಕುಡಿತೀವಿ. ಚಹಾ ಕುಡ್ದಂಗೂ ಆಗಿರ್ಬೇಕು, ಸ್ವಲ್ಪ ಹಂಗೆ ಕಮ್ಮಿನೂ ಕುಡಿಬೇಕು. ಅದಕ್ಕೆ ಚಹಾ ಕುಡ್ರಂತ ಸ್ವರಕ್ಕಂತ. ಚಹಾ ಕುಡಿದ್ರಲ್ಲಿ ಏನೋ ಒಂಥರ ಖುಷಿ. ಚಹಾ ಕುಡ್ಕೋತ ನಿಮ್ಗೊಂದು ತೋರಿಸ್ತೀನಿ. ಮನೆ ಕಸ ಬಿದ್ದೈತಿನ, ಕಸ ಹುಡುಗಿಲ್ಲ ಮಾರೆ. ಏನು ಮಾಡೋದು, ಬರೀ ವಿಡಿಯೋ ನೋಡು, ಸಪೋರ್ಟ್ ಮಾಡು, ಎಡಿಟ್ ಮಾಡು,
ಅಪ್ಲೋಡ್ ಮಾಡು. ಜೀವನನೇ ಇದ್ರಾಗೆ ಹೋಯ್ತು. ಬರ್ರಿ, ನಾವು ತೊಗೊಂಬಂದ್ವಿ ಇದನ್ನ, ನಿಮ್ಗೊಂದು ವಿಡಿಯೋದಾಗ ಹಾಕಿದ್ದಾನ. ಏನಪ್ಪ ಅಂದ್ರೆ ಕಿಚನ್ ಕವರ್ ನಾನು ಏನೋ ಹೇಳಿದೆ, ಆನ್ಲೈನಲ್ಲಿ ಬುಕ್ ಮಾಡಿದ್ದೀನಿ ಅಂತ ಹೇಳಿದೆ. ವಿಜು ಹೇಳಿದ್ರು ಇರ್ಲಿ ನಾನು ವೇಟ್ ಮಾಡ್ತೀನಿ ಅಂತ ಹೇಳಿದ್ರು. ವಿಜು ಬಂದೈತೆ ನೋಡ್ರಿ, ಇದು ನಮ್ದು ಕಿಚನ್ ಕವರ್. ಕಿಚನ್ ಕವರ್ ಹೋಗ್ಬಿಟ್ಟು ಅದು ಹಣ್ಣಿನ ಫ್ಲವರ್ ಆಗ್ಬಿಟ್ಟೈತಿ ನೋಡ್ರಿ. ಈಗ ಎಲ್ಲ ಬರೀ ಹಣ್ಣುಗಳದಾವ, ಕಿಚನ್ದು ಏನೇ ಇದ್ದಿದ್ರಾಗ ಏನಿಲ್ಲ. ಆದ್ರೆ ಏನು ಮಾಡೋದ್ರಿ, ಈಗ ಇದಕ್ಕೆ ರಿಟರ್ನ್ ಮಾಡೋ ಹಾಗೂ ಇಲ್ಲ. ಇರ್ಲಿ ಹಂಗೆ ನಿಮ್ಗೆ ಹೇಳ್ಬೇಕು, ನಾನೊಂದು ಎಷ್ಟು ಮೋಸ ಮಾಡ್ತಾ ಇದ್ದಾರೆ ಇವಾಗ ಆನ್ಲೈನಲ್ಲಿ. ನಾನು ಏನೋ ಆರ್ಡರ್ ಮಾಡಿದ್ದೆ ಬೇರೆ, ಇದೇನು ಮೀಸಿನಾ ಗೊತ್ತಿಲ್ಲ, ಅದೇ ಇದು ನಾನು ಆರ್ಡರ್ ಮಾಡಿದ್ದೀನಿ. ನಾನು ಆರ್ಡರ್ ಮಾಡಿದ್ದೀನಿ, ನಾನು ಆರ್ಡರ್ ಮಾಡಿದ್ದು 600 ರೂಪಾಯಿ. ನಾನು ಆರ್ಡರ್ ಮಾಡಿದ್ದು ಇದಕ್ಕೂ 600 ರೂಪಾಯಿನೇ. ಅದು ಏನು ಬಂದೈತೆ ನೋಡ್ರಿ ನೀವು. ನಾನು ನೋಡಿದ ತಕ್ಷಣ ಗಾಬರಿಯಾಗಿ ಹೋಯ್ತು ಜೀವ. ಅಯ್ಯೋ ಅಂದೇನ. ಇಲ್ಲಿ ನೋಡ್ರಿಗ, ಇದಕ್ಕೆ 600 ರೂಪಾಯಿ ಅಂತ ಮಸ್ತ್ನೇ ಕಾಗದ ಸುತ್ತಾರು, ಒಳಗೊಂದಂದು ಹಲ್ವಾ ಇಟ್ಟಾರು. ಇಲ್ಲಿ ನೋಡ್ರಿಗ, ಇದಕ್ಕೆ 600 ರೂಪಾಯಿ ಅಂತ ಈ ಹಲ್ವಾ. ನಾನು ಸನ್ಸ್ಕ್ರೀನ್ ಒಂದು ಆರ್ಡರ್ ಮಾಡಿದ್ದೆ, ಚೆನ್ನಾಗೈತೆ ಅಂತ. ಅದರದ್ದು ಡಬ್ಬಿ ಒಂದು ಇಲ್ಲ, ಇಲ್ಲಿ ತೋರಿಸ್ತಿದ್ದೆ ನಿಮಗೆ. ಇಲ್ಲಿ ನೋಡ್ರಾಗ, ಅದ್ರ ಫೋಟೋ ಹಾಕ್ತೀನಿ ಆಮೇಲೆ ನಿಮಗೆ, ಫೋಟೋ ಬರ್ತೈತಿ. ಅಲ್ಲ ಇಲ್ಲಿ ನೋಡ್ರಿ, ನೋಡ್ರಿ ನೀವು, ಏಟೈತದು ಈ ಹಲ್ವಾಕ್ಕೆ 600 ರೂಪಾಯಿ ಅಂತ. ನಾನು ಏನು ಮಾಡ್ಬೇಕು ಈ ಹಲ್ವಾ ತೊಗೊಂಡು? ಇದು ತಿನ್ನಂಗಿಲ್ಲ ಬಿಡಂಗಿಲ್ಲ, ತಿನ್ನೋದಾಗಲಿ. ಇಟ್ಟೆ ಯಾರು 600 ರೂಪಾಯಿ ಕೊಟ್ಟು ತಿಂತಾರೋ? ತಿಳಿ ಕೆಟ್ಟೈತೆ ನಮ್ಗೆ 600 ರೂಪಾಯಿ ಕೊಟ್ಟು ತಿನ್ನಕ್ಕೆ ಇದನ್ನು. ನೋಡ್ರಿ ಇದು ಏಟೈತೆಗ. ಈ ಥರ ಮೋಸ ಮಾಡಕತ್ತಾರ ಆನ್ಲೈನ್ದಲ್ಲಿ. ನನಗಂತೂ ಭಾರಿ ಬೇಜಾರಾಯಿತು, ಭಾರಿ ಅಂದ್ರೆ ಭಾರಿ ಬೇಜಾರಾಗೈತಿ. ನನಗೆ 600 ರೂಪಾಯಿ ವೇಸ್ಟ್ ಆಗಿತ್ತು. ರಿಟರ್ನ್ ಮಾಡಿದ್ದೀನಿ, ಹಾಕಿದ್ದೀನಿ ಎಕ್ಸ್ಚೇಂಜ್ಗೆ. ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ. ಅಲ್ಲಿವರೆಗೂ ಇದು ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಹಿಂಗೆ ಕರಿ ಹೊಂಟೈತಿ, ಕರಿ ಓತೈತೋ ಇರ್ತೈತೋ. ಅಯ್ಯೋ ಶಿವನೇ ಗತಿ. ಏನೋ ಹೇಳ್ತಾರಲ್ಲ, ಏನೋ ಮಾಡೋಕ್ಕೆ ಹೋಗಿ ಏನೇನೋ ಮಾಡಿ ಈ ಥರ ಎಲ್ಲ ಆಗಬಾರ್ದು. ಅಪರೂಪಕ್ಕೆ ಏನೋ ಒಂದು ಮಾಡೋಕ್ಕೆ ಹೋಗಿರ್ತೀವಿ, ಈ ಥರ ಆಗೋದು ಕೆಲಸ. ನಾನು ಕರೆಕ್ಟಾಗಿ ಆರ್ಡರ್ ಮಾಡಿದ್ದೀನಿ, ಕೊಡೋರೆ ಸರಿಯಾಗಿ ಕೊಟ್ಟಿಲ್ಲ ರೀ. ಇದು ಮೇಸೇನೋ ಹೋಗ್ರಿ. ಇದು ನಾನು ಎಲ್ಲ ಆಗೋದೇ ನಂದು ಎಡವಟ್ಟು. ಚಹಾ ಕುಡಿಬೇಕು, ಚಹಾ ಆಗತೈತಿ. ಏನಪ್ಪ ಅಂದ್ರೆ ನಾನು ಅನ್ಕೊಂಡಿದ್ದೆ ಇದು ಚೌಕ್ ಕವರ್ ಬರ್ತೈತಿ, ಇದು ಚೌಕ್ ಕವರ್ ಬರ್ತೈತಿ ಅನ್ಕೊಂಡಿದ್ದೆ ನಾನು. ಇದು ಎಲ್ಲ ಬಿಟ್ಟು ಉದ್ದಕ್ಕೈತಿ ನೋಡ್ರಿ. ಇದು ಏನೋ ಒಂಥರ ಸ್ಮೆಲ್ ಐತಪ್ಪ, ಅದೇನಂತಾನೆ ಗೊತ್ತಾಗ್ತಾ ಇಲ್ಲ. ನೋಡ್ರಿಗ ಇಷ್ಟ ಉದ್ದ, ಹಿಂಗೆ ಉದ್ದಕ್ಕೈತಿ. ಇದು ಇಷ್ಟ ಅಗಲಿರೋದು ಇಷ್ಟ ಆಗಲೈತಿ. ಈಗ ಇಲ್ಲಿನಿಂದ ಇಷ್ಟ ಆಗಲೈತಿ, ಇದು ಉದ್ದಿಲ್ಲ, ಉದ್ದೈತಿ, ಅಗಲಿಲ್ಲ. ನಾ ಅನ್ಕೊಂಡಿನ ಅಗಲೈತೆ ಅಂತ. 5 ಮೀಟ್ರ್ ಐತಿ ಇದು. ಇನ್ನೇನು ಮಾಡ್ಬೇಕು, ಎಷ್ಟು ಬೇಕೋ ಅಷ್ಟು ಕಟ್ ಮಾಡ್ಕೊಂಡು ಜಾಯಿಂಟ್ ಮಾಡ್ಕೋಬೇಕು. ನನ್ಗೆ ಹೆಂಗ್ ಬೇಕಾಗಿತ್ತಂದ್ರ ಇದು ಕವರ್, ಈ ಏನಪ್ಪಾ ಅಂದ್ರ ಕಪಾಬಸಿ ಚಾ ಕುಡಿಯೋ ಕಪ್ಪೆಲ್ಲ ಇರ್ತಾವಲ್ಲ, ಆ ಥರದ್ದು ಡಿಸೈನ್ ಆಗಿರೋದು, ಕುಕ್ಕಿಂಗ್ ಬರುತ್ತಲ್ಲ ಆ ಥರ ಸೀಟ್ ಬೇಕಾಗಿತ್ತು. ಇವ್ರು ಹಣ್ಣು ಹಂಪ್ಲಿ ಕಾಯಿ ಕರ್ಪೂರ ಎಲ್ಲ ಇಟ್ಕೊಟ್ಟವ್ರೆ. ಏನ್ ಮಾಡೋದು, ಇದನ್ನ ಹಚ್ಚಿ ಬಳಗ್ಬೇಕೀಗ ನಾವು. ಗ್ಯಾಸಿನ ಕಟ್ಟಿ ಮೇಲೆ ಇಡ್ಬೇಕೀಗ. ಚಂದ ಐತ್ರ, ನೋಡಕ್ ಚಂದ ಅನ್ಸಾಕತೈತಿ. ಆದ್ರ ಕಿಚನ್ಗೆ ಅಂದ್ರ ಅದು ಅದ್ರನೇ ಚಂದ ಇರ್ತೈತ ಅಂತ ನಂದು ಅನಿಸಿಕೆ. ನಿಮ್ಮ ಅನಿಸಿಕೆ ಏನಂತ ಹೇಳ್ರಿ. ಇದ್ ನೀವಾಗ ಅನ್ಸುನ್ರಂತ ಹಾಲು ಕಾಯ್ಸಕತ್ತೇನೆ. ಹಾಲು ಕಾಯ್ಸಕ್ಕಿಟ್ಟು ಅಂಟಿಸೋದು ಹೆಂಗೆ, ಇದೆಲ್ಲ ತೆಗಿಬೇಕ್ರಿ ಈಗ. ಅಲಂಕಾರಗಳು ಇವೆಲ್ಲ ತೆಳಗಿಳಿಸಿ, ಯಪ್ಪೋ ಗ್ಯಾಸ್ ಎಲ್ಲ ತೆಳಗಿಳಿಸ್ಬೇಕೀಗ. ಮಾಡೋನ್ ಬರೀ ಸರ್ಕಸ್ ಸದ್. ಬಾರಮ್ಮ ಭಾಗ್ಯಮ್ಮ, ಜಲ್ದಿ ಬಾರು ಯವ್ವ. ಕರೆ ಹೇಳ್ಬೇಕಂದ್ರೆ ಇವತ್ತು ನಾ ಮುಂಜಾನೆ ಹಿಡಿದು ಒಂದು ಕೆಲಸ ಮಾಡಿಲ್ಲ. ಇವತ್ತು ಒಟ್ಟ ಏನೂ ಮಾಡಿಲ್ಲ. ಬೆಳಗ್ಗೆ ನಾಷ್ಟ ಮಾಡಿ ತಿಂದಿನಿ, ಕುಂತೀನಿ, ಏನೇನೇನೇನೇ ಕೆಲಸ ಮಾಡಿಲ್ಲ. ನನ್ನ ಮ್ಯಾಲೆ ನನಗೆ ಬೇಜಾರಾಗಕತ್ತೈತಿ. ಇವತ್ತು ಮೊಸರು ತೊಗೊಂಬಂದಳ ಭಾಗ್ಯಮ್ಮ. ಮಳೆ ಬಂದು ಸುರ್ಯಾಕತೈತಿ ಮ್ಯಾಲ. ನಮ್ಮ ಭಾಗ್ಯ ಹೋಗಿ ಮೊಸರು ತೊಗೊಂಬಂದ. ಏನು ಸುಖಕ್ಕಿ ಮೊಸರು ಈ ಮಳ್ಯಾಗ ನೋಡ್ರಿ ನೀವ.
ಅಲ್ಲ ನೀವೆಲ್ಲ ಈ ಸಾಯಂಕಾಲ ಟೈಮ್ದಾಗ ನಾವೆಲ್ಲ ಏನು ಕುಡ್ದೀವ್ರಿ ಅಕ್ಕಿ ಏನು ಕುಡಾಕತ್ತಾಳ ನೋಡ್ರಿ ಈಗ ಮೊಸರು ಮಳಿ ವಾತಾವರಣ ನೋಡ್ರಿ ಹೊರಗೆ ಹೆಂಗೈತಿ ಮಳಿ ಮೋಡ ಮುಚ್ಕೊಂಡದ ಹನಿ ಉದುರ್ಲಾಕತ್ತದ ಈ ತಂಡ್ಯಾಗ ಮೊಸರು ಕುಡಿದ್ರೆ ಏನ್ ಆಸನ ನೀವೇ ಕಮೆಂಟ್ ಮಾಡಿ ಈ ಮುಸ್ಲಿಗೆ ತಿಳಿಸ್ರಿ ಸ್ವಲ್ಪ. ನಾವ್ ಹೇಳಿದ್ರ ಮಾತು ಕೇಳೋದಿಲ್ಲಕಿ ಮಳ್ಯಾಗ ಏನಾದ್ರೂ ಈ ತರ ಮೊಸರು ಕುಡಿದು ನೆಗಡಿ ಆಗಿ ಕೆಮ್ಮಾಗಿ ಏನ್ ಪರಿಸ್ಥಿತಿ ಮುಸುಡಿ ಒಣಗಿ ಹೊತ್ತದ ಅಲ್ಲಿಗೆ ಹೊಡ್ತಾ ಹೊಡಿತು ನೋಡು ಬಟ್ಲ ಬಿತ್ತಿಲ್ಲ ಏಟ ಮೊದ್ಲೇ ಅನ್ಸೈತಿದು ನೋಡ್ರಿ ಹೆಂಗ್ ಕುಡಿತಾಳ ಮೊಸರು. ಇಲ್ಲಿ ಹಾಲು ಹಾಕಿಟ್ಟಿನಿ ಗ್ಲಾಸ್ನಾಗ ಬಿಸ್ಕೆಟ್ ಇಟ್ಟಿನಿ ಅದು ಒಲ್ಲೆತ್ತ ಮೊಸರು ಕುಡಿಯಾಕತ್ತಾಳ ನೋಡ್ರಿ. ಈಗ ಮೊಸರು ಕುಡ್ದು ಈಗ ಹಾಲು ಕುಡಿಯೋದಂತ. ಮೊಸರು ಕುಡ್ದು ಹಾಲು ಕುಡಿದ್ರೆ ಏನಾಗ್ತದ ಗೊತ್ತ ಬಗ್ಗೆ ನಿಂಗ? ಪಿತ್ತಾಗ್ತದ, ಹುಚ್ಚಿ ಹೊಟ್ಟಿ ಕೆಡ್ತೈತಿ, ಮಾಡ್ಬಾರ್ದಂಗ. ಹಾಲರ ಒಂದರ ಕುಡಿಬೇಕು, ಮೊಸರ ಒಂದ್ ಕುಡಿಬೇಕು, ಹಂಗ ಎರಡು ಮಾಡ್ಬಾರ್ದು. ಎಷ್ಟು ಚೆನ್ನಾಗಿದ್ದೀವಿ ಓನು ತಲೆಯನ್ನು ತೂತ್ ಮಾಡ್ಲೆ ನನಗೈತಿ ನಿನಗೆ. ಹಂಗನ ಬಿಟ್ಬಿಟ್ರಿ ಕುಡಿಯೋದು. ನಾವು ಸಣ್ಣವ್ರಿದ್ದಾಗ ಏನ್ ಮಾಡ್ತಿದ್ವಿ ಅಂದ್ರೆ ತೋರಿಸ್ತೀವಿ ನಿಮಗೆ. ನಾನು ನಮ್ಮ ಅಣ್ಣ ಮನ್ಯಾಗ ಹಾಲು ಇರ್ತಿದ್ವು, ಸಿಕ್ಕಾಪಟ್ಟೆ ಹಾಲು 4 ಲೀಟರ್ 5 ಲೀಟರ್ ಹಾಲು ಇರ್ತಿದ್ವು. ಒಂದೊಂದು ಗ್ಲಾಸ್ ಹಾಲು ತಗೊಳ್ದು ಹಿಂಗ್ ಬಿಸ್ಕೆಟ್ ಹಾಕೋದು, ಹಿಂಗೆಲ್ಲ ಬಿಸ್ಕೆಟ್ ಹಾಕಿ ಹಿಂಗೆಲ್ಲ ಹಾಕಿ ಏನ್ ಮಾಡೋದಪ್ಪ ಅಂದ್ರೆ ಹಿಂಗ್ ಮಾಡೋದು, ಚಮಚ ಹಾಕಿ ಹಾರ್ಲಿಕ್ಸ್ ಮಾಡೋದು. ಇದ್ರ ಸಣ್ಣ ಮಕ್ಳಿಗೆ ತಿನ್ನಿಸ್ತಾರಲ್ಲ ಹಂಗೆ ಹಿಂಗ್ ಮಾಡಿಬಿಟ್ಟು ತಿನ್ನೋದು. ಅದನ್ನ ಭಾರಿ ಟೇಸ್ಟ್ ಇರ್ತೈತಿ. ಭಾಳ ಇಷ್ಟ ನಂಗೆ ಈ ಥರ. ಹಿಂಗೆ ಮಾಡೋದು ಬಿಟ್ರೆ ಹಿಂಗೆ ತಿಂತಾನೆ ಇರ್ತೀನಿ ನಾ. ಕೆಲಸ ಮಾಡೋಣ್ರಿ ಫಸ್ಟ್. ನೋಡ್ರಿ ಬಾಗೆ ಎಲ್ಲ ಹೋಗಿ ಹತ್ತಿ ನಿಂತಾಳ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಅಂಟಿಸ್ತಾ ಇದ್ದೀನಿ. ಅಂಟಿಸ್ತಾ ಇಲ್ಲ, ಅಳತೆ ಮಾಡಾಕತ್ತೀನಿ. ಬಹಳ ಕಷ್ಟ ಐತ್ರಿ ಜೀವನ. ಇದನ್ನ ಇಟ್ಟು ಅಂಟಿಸ್ಬೇಕೀಗ. ಇಷ್ಟು ಅಳತಿ ಮಾಡಿದ್ರು ಕಟ್ ಮಾಡ್ಕೋತೀನಿ. ಎಷ್ಟಮ್ಮ ನಮ್ರಿ? ಹಿಡ್ಕೋ ಬಗ್ಗೆ. ಏನು ಮಾಡೋದು ಬಿಡು. ಹೆಂಗ್ರಿ ಅದ್ಯಾಕೆ ಹಂಗ ಹಿಡ್ಕೊಂಡ್ರಿ ಅಮ್ಮ? ಇದು ಹಿಂಗ ಸುಂಡ್ರ ಅಂತ ಖರೇನೆ ಖರೆ. ಒಬ್ಬೊಬ್ರು ರೆಡಿ ಆಗ್ಬೇಕಲ್ಲ. ಈಗ ರೆಡಿ ಮಾಡ್ಯಾರ ಯಾರು? ಅದೇ ಬಂದಿರೋ ಪ್ರಾಬ್ಲಮ್. ಗ್ಯಾಸ್ ತಳಗಿಳಿಸೋರ್ಗು ಕೆಲಸ ಆಗುದಿಲ್ಲ. ವಾ ಬಾ ಬಾ ಬಾ. ಅಂಟಿಸೋಣ್ರಿ ಅಂತಿದ್ದಲ್ಲ ಈಗ ಸಾಧ್ಯ. ಬರ್ರಿ ಎಲ್ಲಾರು ಬರ್ರಿ ಬರ್ರಿ ಬರ್ಬೇಡ್ರಿ. ನಾನಿಲ್ಲ ಏನ್ ಮಾಡಕ್ಕಮ್ಮ ನಿಂತಿರೋದು? ನೀ ಆ ಕಡೆ ಇಡಿ. ಅಯ್ಯೋ ನನಗೆ ಬೈಯುತ್ತಾರೆ ಇವರು. ನಾನು ಎಕಡೆ ಹೋಗಿ ಯಾಕಮ್ಮ ಮಾತಾಡ್ರಿ, ಹಂಗೆ ಪರವಾಗಿಲ್ಲ. ಬರಲ್ಲ ಸುಮ್ಮೀರ. ಸರಿ ಮಾಡ್ಕೊಲ್ಲ ಕರೆಕ್ಟಾಗಿಡಿ. ಎಸ್ ಅಂಟಿಸ್ಬಾರ್ದಾಗಿತ್ತಮ್ಮ, ಡಬಲ್ ಕಾಂಟ್ಯಾಕ್ಟ್ ಮಾಡ್ಬೇಕಾಗಿತ್ತು. ಡಬಲ್ ಮಾಡ್ಲಿ? ಇದಾ ಅಂಟಲ್ಲ, ಅಂಟುತ್ತೆ. ಇದಕ್ಕೆ ಅಂಟಲಾಗೈತಿ. ಡಬಲ್
ಕಟ್ ಮಾಡ್ರಿ. ಅವ ಮಾತಾಡ್ರಮ್ಮ, ಪರವಾಗಿಲ್ಲ, ಏನಾಗ್ತದ. ಬಡಬಡ್ತಾ ಕಟ್ ಮಾಡ್ರಿ ಇದು ಸಿಸರ್ಲೆ. ಸಿಸರ್ಲೆ ಕಟ್ ಮಾಡ್ರಮ್ಮ. ಸ್ವಲ್ಪ ಉಪ್ಪು ತಗೋ. ಹೌದು ತಗೋ. ಇಬ್ರು ಕೂಡ ಸರ್ಕಸ್ ಮಾಡಿ ಒದ್ದಾಡ್ಕೊಂಡು ಹಾಕ್ಲಾಗ್ತೀವಿ. ಅದು ಎದ್ರಲ್ಲಿ ನಿಂದ್ರಲಾಗೈತಿ. ಗಮ್ ಟೇಪು ಗಮ್ಮಿಲ್ಲ, ಅಂಟಿಸಾಕೊಂದು ಗಮ್ಮಿಲ್ಲ, ಏನಿಲ್ಲ. ನಾವು ಹಾಕೋದು ಅದು ಬಿಚ್ಚೋದು. ಭಾಗ್ಯ ಕರೆಕ್ಟಾಗಿ ಹಿಡಿಯಲಾಗ್ಯಾಳ. ಅಯ್ಯೋ ನನಗಂತೂ ಅದು ಹಾಕಿದ್ರೆ ಬೇಸರ ಹೋಯ್ತು ಹೊರ ಕಡೆ. ಅದು ಅನ್ಕೊಂಡೆ ಗಮ್ಮಿ ಇಲ್ಲ, ಗಮ್ಮಿದ್ರೆ ಪಟ್ ಅಂತ ಅಂಟಿಸ್ಬೋದು. ನಾನು ಯೂಟ್ಯೂಬ್ನಾಗ ನೋಡಿದಂಗೆ ಗಮ್ಮಿತ್ತು. ಇದು ಯಾವುದು ಬರೀ ಒಂಥರ ಬಟ್ಟೆ ಥರ ಕೊಟ್ಬಿಟ್ಟವರು. ಅದಕ್ಕೆ ಗಮ್ ಟೇಪ್ ಬೇರೆ ಹಾಕಿ ಅಂಟಿಸ್ಬೇಕು. ಗಮ್ ಟೇಪ್ ಅಂಟಿಸೋಕೆ ಬರ್ತಾಯಿಲ್ಲ. ಅಂತೂ ಸರ್ಕಸ್ ಮಾಡಿ ಒಟ್ಟರಲ್ಲಿ ಅದನ್ನ ಅಂಟಿಸೋ ಪ್ರಯತ್ನ ಅಂತೂ ಮಾಡಕತ್ತೀವಿ. ನೋಡ್ರಿ ಇಲ್ಲಿ ಎಲ್ಲ ಅಂಟಿಸಿದೆ. ಅಂಟ್ಸೋಕ್ಕೆ ಟೈಮ್ 6 ಗಂಟೆಗೆ ಚಾಲು ಮಾಡೀನಿ. 7 ಗಂಟೆ ಆಯಿತು. ಇಬ್ಬರು ಗುದ್ದಾಡ್ಕೊಂಡು ಹಾಕಿದ್ವಿ ಭಾಗ್ಯನೂ ನಾನು. ಆದರೂ ಗಮ್ ಟೇಪ್ ಜಿಗಿ ಇಲ್ಲ, ನಿಂದ್ರಲಾಗೈತಿ. ಇನ್ನೊಂದು ಸತಿ ನಾವು ಗಮ್ ತೊಗೊಂಬರ್ಬೇಕು. ನಮ್ಮ ಸಿದ್ದಣ್ಣನ ಬಲ್ಲಿ ಗಮ್ ಐತಿ. ಗಮ್ ಇಸ್ಕೊಂಬಂದು ಹಾಕ್ತೀನಂತ. ಇವಾಗ ಕಂಪ್ಲೀಟಾಗಿ ನೋಡ್ರಿ ಇದು ಮುಗಿದೈತಿ. ಇಷ್ಟು ಸಾಕು. ಆ ಕಡೆ ಮೂಲಿ ಬಿಟ್ಟಿನಿ. ಯಾಕಂದ್ರೆ ಅಲ್ಲಿ ಒಂದು ಪಳಿ ಇಡ್ತೀನ, ಅದು ಒಂದು ಇದು ಐತಿ ನೋಡ್ರಿ. ಇದು ಈಗ
ಇದು ಕೆಬ್ಬಣದ ಐತಲ್ಲ ಇಲ್ಲಿ ಇದ್ರ ಮ್ಯಾಲೆ ಹಾಕಕ್ ಬರೋದಿಲ್ಲ, ಇದ್ರ ಮ್ಯಾಲೆ ಇದು ಹಾಕಿನಿ ಅಂದ್ರೆ ಇದ್ರ ಮ್ಯಾಲೆ ಪಳಿ ಕೂರುದಿಲ್ಲ, ಹಂಗಾಗಿ ಅದನ್ನಲ್ಲೇ ಬಿಟ್ಟಿನಿ. ಅಲ್ಲಿ ಪಳಿ ಇಡ್ತೀನಿ. ಇದಿಷ್ಟು ಹಾಕಿದೀನಿ. ಹೆಂಗ್ ಅನ್ಸಕತ್ತೈತಿ? ಚಂದ ಅನ್ಸಕತ್ತೈತಿ ಅಂದ್ರ ಒಂದು ಕಮೆಂಟ್ ಮಾಡ್ರಿ. ನನ್ ಮಾತಾಡೋದು ಭಾಳ ಫಾಸ್ಟ್ ಅನ್ಸಕತ್ತೈತಿ, ಹೌದಿಲ್ಲ? ನಂಗೆ ಏನ್ ಮಾಡೋದು, ನಿಧಾನಕ್ಕೆ ಮಾತಾಡಕ್ಕೆ ಬರುದಿಲ್ಲ. ಜರ ಬಡ ಬಡ ಮಾತಾಡ್ಬಿಡ್ತೀನಿ, ಸೌಕಸ್ ಮಾತಾಡಕ್ ಟ್ರೈ ಮಾಡ್ತೀನಿ. ಏನಪ್ಪಾ ಅಂದ್ರ ನಂಗೆ ಸೌಕಸ್ ಮಾತಾಡಕ್ ಹೋದ್ರೆ ಏನು ಮಾತಾಡಕ್ಕೆ ಬರುದಿಲ್ಲ ನನಗೆ, ಹಂಗಾಗಿ ಬಡ ಬಡ ಮಾತಾಡಂಗ ಆಗ್ತೈತಿ ನನಗೆ. ಏನು ಮಾಡೋದು ಈಗ? ಈ ಡಿಸೈನು ಮತ್ತೆ ನಾನು ಮಾಡಿರೋದು ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ ತಿಳಿಸ್ರಿ ಹೆಂಗಾಗಿದೆ ಅಂತೇಳಿ. ಇನ್ನೂ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮತ್ತು ಹೊಸ ಹೊಸ ವಿಡಿಯೋಕ್ಕಾಗಿ ಇದೆಲ್ಲ ಹಿಂಗೆ ತೆಳಗೆ ಇಳಿಸಿ ಎಲ್ಲ ಹಿಂಗೆ ಇಟ್ಕೊಂಡು ಕುಂತೀವ್ರಿ ಮನೆ ತುಂಬ. ನೋಡ್ರಿ ಫ್ರೆಂಡ್ಸ್, ಇದು ಎಲ್ಲ ಮ್ಯಾಲ ಎತ್ತಿಡ್ಬೇಕ್ರಿ. ಇದು ತುಂಬ ಎಲ್ಲ ಹಾಳಾಗೈತ್ರಿ ನಮಗೆ ಸದ್ಯಕ್ಕೆ. ಏನಪ್ಪ ಅಂದ್ರೆ ಹೆಂಗೆ ಬಗೆ ಇದು ಹಿಂಗೆಲ್ಲ ಯವ್ವ ಕೈ ಮುರಿತು ನಂದು. ಭಾಗ್ಯ ಅದಾಡ್ರಿ, ಭಾಗ್ಯ ಹೆಲ್ಪ್ ಮಾಡಲ್ಲ ಒಟ್ಟು ನನಗೆ. ಬರಬರಿ ಇಟ್ಟಿನ ಅಲ್ಲ ಅವ ಅಕ್ಕ ಪಳಿ ಅದು ಮಳಿ ಮ್ಯಾಲ ಬರ್ಬೇಕು. ಹಂಗೆ ಇಟ್ಬಿಟ್ರೆ ಅದ್ಯಾಕೆ ನಿಂತೈತಿ ಅಲ್ಲಿ ಡುಬುಕ್ ಅಂತೈತಿ. ಹೌದು, ಶಟ್ಕೊಂಡದು ನಮ್ಮ ಪಳಿ ಶಟ್ಕೊಂಡದ್ ನೋಡ್ರಿ ಹೆಂಗು ಬೇತಿ. ಪಾಪ ಶಟ್ಕೊಂಡ್ಬಿಟ್ಟೈತೆ ಅದು. ಸದ್ ಏನ್ ಮಾಡ್ಬೇಕು ಹೇಳು? ಇವೆಲ್ಲ ಮ್ಯಾಲೆ ಎತ್ತಿಡ್ತೀನಿ ಬಾನಿ. ಮತ್ ನೋಡ್ರಿ ಬಾಂಡ ತಿಕ್ಪಿಕ್ ಬಗ್ಗೆ ಅಂತಲ್ಲಿ ಪಾತ್ರಗಾಕತೈತಿ. ಬಾರೋ ಯವ್ವ ಬಾನಿ ಜಲ್ದಿ. ನೀ ಡಾನ್ಸ್ ಮಾಡ್ಬೇಡ. ಬಾ 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 ಬಾ. ಹಿಂಗ್ ಮಾಡಿ ನಮ್ಗೆ ಮೊಬೈಲ್ ಇಡಕ್ಕೆ ಜಾಗನೂ ಇಲ್ಲ, ನಮ್ಮ ಕ್ಯಾಮ್ರಾಮ್ಯಾನು ಸರಿ ಇಲ್ಲ. ಯಾವಾಗಾರ ಒಂದು ಸ್ವಲ್ಪ ಮೊಬೈಲ್ ಹಿಡ್ಕೊರ ಭಾಗ್ಯನೂ ಹಿಂಗೆ ಮಾರಿ ಮಾಡ್ಕೊಂಡು ನಿಂದಿರ್ತಾಳೆ. ವಿಡಿಯೋ ಮಾಡಕ್ಕೆ ಮನ್ಸ ಬರೋವಲ್ದ ನನಗರೆ. ಮೊಬೈಲ್ ಎಲ್ಲಿ ಇಡೋದು ಎಲ್ಲಿ ಮಾಡೋದು ಅಂತ ಒಂದು ಟೆನ್ಷನ್. ಏನಾರ ಮನ್ಯಾಗದಾರ ಸ್ವಲ್ಪ ಫೋನ್ ಹಿಡಿತಾಳಂದ್ರೆ ಕಂಡಾಪಟ್ಟಿ ದಿಮಾಗ್ ತೋರ್ಸಾಕತ್ತಾಳ್ರಿ ಭಾಗ್ಯ. ನನ್ನಿಂದನೇ ಕೋಳಿ ಕೂತು ಅನ್ನೋರಂಗೆ ತೋರ್ಸಾಕತ್ತಾಳ. ಬಿಡ್ರಿ, ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು, ಏನೂ ಮಾಡೋಕ್ಕಾಗಲ್ಲ. ಮಾವಿನಕಾಯಿ ಉಪ್ಪಿನಕಾಯಿ, ವಿಚಿತ್ರವಾದ ಮಾವಿನಕಾಯಿ ಉಪ್ಪಿನಕಾಯಿ, ಚಿತ್ರ ಮಾವಿನಕಾಯಿ ಉಪ್ಪಿನಕಾಯಿ. ಇದು ಯಾವುದು ತಿನ್ನಲಾಗ್ಯಾರ ಯಾರು. ನನ್ಗೆ ಎಷ್ಟು ಬೇಕು ಮತ್ತೆ ಕಟ್ ಮಾಡಿ ತಗೋತಾನೆ. ಏನು ನೋಡ್ರಿ ಈಗ ಹೆಂಗ ಅನ್ಸಕತೈತಿ? ಚಂದ ಕಾಣಕತೈತಿ, ಚಂದ ಕಾಣಕತ್ತಕ್ಕೆ. ಮನಸ್ಸಿಗಿಲ್ಲ ಸಮಾಧಾನ, ಏನ ಮಾಡಬೇಕನ ಎಲ್ಲ ಉಚ್ಕೊಂಡು ಬರಕತ್ತದಿನ್ನ. ಎಂತದಿದು ಹಣೆಬರ, ಏನಿದು ಏನು ಬಟ್ಟೆನೋ ಎಲ್ಲ ಬಿಚ್ಚಿ ಹೊಂಟದ. ಸ್ವಲ್ಪ ನೋಡಿದ್ರಲ್ಲ, ಈ ತರ ಮಾಡ್ಕೊಂಡಿನಿ. ಹೆಂಗ ಅನಿಸ್ತು ಅಂತ ಕಮೆಂಟ್ ಮಾಡಿ ದಯವಿಟ್ಟು ತಿಳಿಸಿ. ಒಂಥರ ಏನೋ ಡಿಫ್ರೆಂಟ್ ಅನ್ಸಾಗೈತಲ್ವ? ಚೆನ್ನಾಗಿರುತ್ತೆ ಚೆನ್ನಾಗಿ ಮಾಡ್ಕೊಂಡ್ರೆ. ಆದ್ರೆ ಅದು ನಿಲ್ತಾ ಇಲ್ಲ ಗಮ್, ಅದೊಂಥರ ಬೇಜಾರಾಗ್ತಿದೆ. ನೋಡೋಣ, ಹೇಳಿದ್ದೀನಿ ಅದು ಗಮ್ ಏನಾದರೂ ತೊಗೊಂಬಂದ್ಕೊಂಡ್ರೆ ಇನ್ನೊಂದ್ಸತಿ ಅಂಟಿಸ್ತೀನಿ. ಓಕೆ, ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇನ್ನೂ ಕೆಲಸ ಇದೆ, ಕೆಲಸ ಆಮೇಲೆ ಮಾಡ್ಕೊಳತ್ತೀನಿ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ವಾ? ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಎಲ್ಲರಿಗೂ ವಿಡಿಯೋ ನೋಡೋದಕ್ಕಾಗಿ. ಧನ್ಯವಾದಗಳು. ಹೀಗೆ ಯಾವಾಗಲೂ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡ್ತೀನಿ. ಒಳ್ಳೊಳ್ಳೆ ವಿಡಿಯೋ ಮಾಡಬೇಕಂದ್ರೆ ನಿಮ್ಮ ಸಹಕಾರ ಬೇಕು, ಹಾಗೆ ನಿಮ್ಮ ಸಪೋರ್ಟ್ ಬೇಕು.
ಹೆಂಗಂದ್ರೆ ನೀವು ಕಮೆಂಟ್ ಮಾಡಿ ನನಗೆ ಲೈಕ್ ಮಾಡಿದ್ರೆ ಈ ಥರ ಮಾಡಿರಿ ಈ ಥರ ವಿಡಿಯೋ ಮಾಡಿರಿ ಅಂತ ಹೇಳಿದ್ರೆ ನನಗೂ ಒಂದು ಖುಷಿ ಇರ್ತದೆ, ನಾನು ಹೋಗಿ ಮಾಡಬೇಕಪ್ಪ ಅಂತ ಹೇಳ್ಬಿಟ್ಟು. ಕಮೆಂಟ್ ಮಾಡಿಲ್ಲ ಲೈಕ್ ಮಾಡಿಲ್ಲ ಅಂದ್ರೆ ಯಾಕೋ ನನ್ನ ವಿಡಿಯೋ ಯಾರಿಗೆ ಇಷ್ಟ ಆಗಿಲ್ಲ, ಬೇಡ ಬಿಡು ಬಿಟ್ಬಿಡೋಣ ಅಂತ ಒಂಥರ ಬೇಜಾರಾಕೈತಿ. ಪ್ಲೀಸ್ ಏನಂತ ಕಮೆಂಟ್ ಮೂಲಕ ತಿಳಿಸಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಹೊಸ್ದಾಗಿ ಯೂಟ್ಯೂಬ್ ಮಾಡ್ತಾ ಇರೋರನ್ನ ಖಂಡಿತ ನೀವು ಸಪೋರ್ಟ್ ಮಾಡಬೇಕು. ಯಾಕಂದರೆ ನಮಗೆ ಗೊತ್ತಿರಲ್ಲ ಏನು ಅಂತ, ಹೇಗೆ ಮಾಡಬೇಕು, ಹೆಂಗೆ ಮಾಡಬೇಕು, ಏನು ಮಾತಾಡಬೇಕು ಅಷ್ಟು ಗೊತ್ತಾಗಲ್ಲ. ಮಾತಲ್ಲಿ ಕೂಡ ಏನಾದರೂ ತಪ್ಪು ಸರಿ ಇದ್ದರೆ ಒಟ್ಟ ಹಾಕೊಂಬಿಡ್ರಿ. ಯಾಕಂದ್ರೆ ಸ್ವಲ್ಪ ನನ್ನ ಬಾಯಿ ಜಾಸ್ತಿ, ನಾನು ಮಾತಾಡೋದು ಜಾಸ್ತಿ, ಮಾತಾಡ್ತಾ ಏನೇನೋ ಮಾತಾಡ್ಬಿಟ್ಟಿರ್ತೀನಿ. ಏನಾದರೂ ತಪ್ಪು ಮಾತಾಡಿದ್ರೆ ಖಂಡಿತ ಕ್ಷಮೆ ಇರಲಿ. ಈ ರೀತಿ ಮಾಡಿದೆ. ಓಕೆ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.